ನಿಮ್ ಹತ್ರ ಹೇಳ್ಕೊಂಡಿದ್ದು ನಿಮ್ ಫೋಟೋ ಮುಂದೆ. ಆ ಫೋಟೋ ಮುಂದೆ ಹೇಳೋದಕ್ಕೂ ನನಗ್ ತುಂಬಾ ಭಯ ಆಗೋಯ್ತು ಸಾಹೇಬ್ರೆ. ಅದಕ್ಕೆ ನನ್ ಎಲ್ಲಾ ಭಾವನೆಗಳನ್ನ ನಾನ್ ಡೈರಿಯಲ್ಲಿ ಬರ್ದೆ. ನನ್ಗೇನು ಅಂತ ಹೇಳಿ ಅಂತ ಹೇಳ ಅದ್ ತುಂಬಾ ಚಿಕ್ಕದಾಗೋಯ್ತು ಸಾಹೇಬ್ರೆ. ಅದ್ ಎಲ್ಲದಕ್ಕೂ ಮೀರಿದ ಭಾವ ನೀವು ಸಾಹೇಬ್ರೆ. ನಾನು ನಿಮ್ಮನ್ನ ತುಂಬಾ ಇಷ್ಟ ಪಡ್ತಾ ಇದ್ದೀನಿ. ನೀವಿಬ್ರು ಒಬ್ರಿಗೊಬ್ರು ನಿಮ್ ಭಾವನೆಗಳನ್ನ ಎಷ್ಟು ಚೆನ್ನಾಗಿ ಹೇಳ್ಕೊಂಡ್ರಿ. ನೀವ್ ಯಾವಾಗ್ಲೂ ಹೀಗೆ ಇರ್ಬೇಕು ಅನ್ನೋದೇ ನನ್ನ ಆಸೆ. ನಿಮ್ಮಿಬ್ರು ಮೇಲೂ ಯಾರ್ ಕೆಟ್ಟ ದೃಷ್ಟಿನೂ ಬೀಳ್ದೆ ಇರ್ಲಿ. ಇಂಡಿಯಾ ಇನ್ನೊಂದ್ ಗುಡ್ ನ್ಯೂಸ್ ಏನ್ ಗೊತ್ತಾ, ನಾನ್ ನಮ್ಮ ಅತ್ತಿಗೆ ಇಂಜೆಕ್ಷನ್ ಕೊಟ್ಟಾಯ್ತು. ನೋಡಿ ಕೀಪ್ ಇಟ್. ನಿನ್ನೆ ರಾತ್ರಿ ಯಾವಾಗ ನೀನು ನಿನ್ನ ಮನಸ್ಸಿನ ಪ್ರೀತಿನ ಅಜಿತ್ನಿಗೆ ಹೇಳ್ಕೊಂಡ್ಯೋ ಆಗ ಪಾಪ ಅವನಿಗೆ ಸರಿಯಾಗಿ ಅರ್ಥ ಆಗಿಲ್ಲ. ಅವನು ಸಂಗೀತ ಗುಂಗಲ್ಲಿದ್ದ, ಈನ ಅಷ್ಟೊಂದು ಹಚ್ಕೊಂಡಿದ್ದಾನೆ. ಹಾಗಾಗಿ ಆ ಉದ್ವೇಗದಲ್ಲಿ ಅವನು ನಿನ್ ಮೇಲೆ ಏನೇನೋ ಕೂಗಾಡ್ಬಿಟ್ಟಿದ್ದಾನೆ. ದಯವಿಟ್ಟು ಮನಸ್ಸಿಗೆ ಹಚ್ಕೋಬೇಡ. ಯಾವಾಗ ನೀನು ಸಂಗೀತಮ್ಮ ಮುಂದೆ ನಿನ್ನ ಮನಸ್ಸಿನ ಭಾವನೆಗಳನ್ನ ಹೇಳ್ಕೊಂಡಿಯೋ ಆಗ ಇವನಿಗೆ ಅರ್ಥ ಆಯ್ತು ನೀನು ಅವನನ್ನ ಎಷ್ಟೊಂದು ಪ್ರೀತಿಸ್ತಿದೀಯ ಅಂತ. ಈಗ ನಿನ್ನ ಬಗ್ಗೆ ಅಜಿತನಿಗೆ ಗೊತ್ತಾಗ್ಬಿಟ್ಟಿದೆ. ಹಾಗೆ ಅವನ ಬಗ್ಗೆ ನಿನಗೀಗ ಗೊತ್ತಾಗಬೇಕಾಗಿದೆ ಅಷ್ಟೇ. ನಿನ್ನ ತರನೇ ಪಾಪ ಅವನು ತನ್ನ ಪ್ರೀತಿನ ಹೇಳ್ಕೋಬೇಕು ಅಂತ ಸಾಕಷ್ಟು ಸರ್ತಿ ಪ್ರಯತ್ನ ಪಟ್ಟ. ಪ್ರತಿ ಸರ್ತಿನೂ ಅವ್ನು ನಿನ್ನ ಹತ್ರ ಬಂದು ಪ್ರೀತಿನ ಹೇಳ್ಕೋಬೇಕು ಅಂತ ಬಂದಾಗ ಅವನಲ್ಲಿ ಒಂದು ಭಯ ಕಾಡ್ತಿತ್ತು, ಎಲ್ಲಿ ನೀನು ನಿರಾಕರಿಸಿ ಬಿಡ್ತೀಯೋ ಅಂತ. ಪರೋಕ್ಷವಾಗಿ ಅವನು ತನ್ನ ಮನಸ್ಸಿನ ಭಾವನೆಗಳನ್ನ ಬೇಕಾದಷ್ಟು ಸಾರಿ ನಿನ್ನ ಮುಂದೆ ಹೇಳ್ಕೊಂಡಿದ್ದಾನೆ. ಆದ್ರೆ ಆ ಸಂದರ್ಭದಲ್ಲಿ ಅದು ನಿನಗ ಅರ್ಥ ಆಗಿರ್ಲಿ. ಅದು ಬಿಡು. ಇವನ ಬಗ್ಗೆ ನಿನ್ನ ಮನಸ್ಸಲ್ಲಿ ಅಷ್ಟೊಂದು ಭಾವನೆಗಳೆಲ್ಲ ಇದ್ರೂ ಕೂಡ ನೀನ್ ಯಾಕೆ ಹೇಳ್ಕೊಳ್ಳಿಲ್ಲ? ಅದೇ ಭಯನೇ ನನ್ಗೂ ಕಾಡ್ತಾ ಇತ್ತು ಸತ್ಯಣ್ಣ. ಸಾಹಿತ್ಯ ಅವ್ರನ್ನ ಮರೆಯಕ್ಕಾಗ ಅವ್ರನ್ನೇ ಉಸಿರು ಅಂತ ಬದುಕ್ತಿದ್ದವ್ರು ಇವ್ರ ಮುಂದೆ ನನ್ ಪ್ರೀತಿನ ಹೇಗ್ ಹೇಳ್ಕೊಳ್ಳಿ? ಅದನ್ನೆಲ್ಲ ಮೀರ್ ನನ್ ಹೇಳ್ಕೊಂಡ್ರು. ಅಗ್ರಿಮೆಂಟ್ ಪೇಪರ್ನ ತನ್ನ ಮುಖದ ಮುಂದೆ ತೋರಿಸಿ ಆಯ್ತು ಬಿಟ್ರೆ ಆ ಭಯ ನಂಗೆ ತುಂಬಾ ಕಾಡ್ತಾ ಇತ್ತು. ಓಹೋ, ಇದು ಕತೆ. ಒಂದು ಹಿನ್ನೆಲೆ ಹೀಗಿದೆ. ಅರ್ಥ ಆಯ್ತು. ಪ್ರೀತಿ ನಿನ್ ಮುಂದೆ ಹೇಳ್ಕೊಳಕ್ ಬಂದಾಗ ನೀನ್ ಹೆದರ್ಕೊಂಡೆ, ನೀನ್ ಹೇಳಕ್ ಹೋದಾಗ ಅವನ್ ಹೆದರ್ಕೊಂಡ. ಇಬ್ಬರ ಮಧ್ಯೆ ನಾನು ನಿಮ್ಮ ಪ್ರೀತಿನ ಹೇಳ್ಕೊಳ್ತೀನಿ ಅಂತ ಹೋದ್ರೆ ನೀನ್ ಬಿಡ್ಲಿಲ್ಲ, ಇವ್ರು ಬಿಡ್ಲಿಲ್ಲ. ಹೊಲ ಚಂದ ಬಿತ್ರೆ ಬೆಳೆ ಚಂದ ಅನ್ನೋ ಹಾಗೆ ಪ್ರಯತ್ನ ಇಲ್ಲದೆ ಯಾವ ಫಲನೂ ಇಲ್ವೇ ಇಲ್ಲ. ಆದ್ರೆ ಭಗವಂತನ ದಯ ಸದ್ಯ ಈಗ ಒಬ್ಬರನ್ನೊಬ್ರು ಅರ್ಥಕೊಂಡ್ರಲ್ಲ, ಅಷ್ಟ್ ಸಾಕು. ಮುಂದೆ ಎಲ್ಲವನ್ನ ಮರೆತು ಬಿಟ್ಟು ಸಮಾಜದಲ್ಲಿ ಆದರ್ಶ ಗಂಡ ಹೆಂಡತಿ ತರ ಬದುಕಿ ದಯವಿಟ್ಟು ನನ್ನ ಆಸೆನ ನೆರವೇರಿಸಿ. ಬಿಡ ಸತ್ಯಣ್ಣ, ಇದ್ಯಾಕೋ ಸರಿ ಬರಲ್ಲ. ನಾನೊಬ್ಳು ಆಫ್ಟರ್ ಆಲ್ ಟೀಮ್ ಆರೋಳು. ನನ್ನ ಅಪ್ಪ ಕುಡುಕ, ಆಯ್ ಕೊಲೆಗಾತಿ. ಈ ಜ್ಞಾನ ನನ್ಗಿಲ್ದೆ ಇವ್ರನ್ನ ಪ್ರೀತಿಸ್ ತಪ್ಪು ಮಾಡ್ಬಿಟ್ಟೆ ಸತ್ಯಣ್ಣ. ಮತ್ತೊಂದ್ಸತಿ ನನ್ ಜೀವನದಲ್ಲಿ ಅಂತ ತಪ್ಪು ನಾನ್ ಮಾಡಲ್ಲ. ಅದನ್ನ ಅವ್ರಿಗೆ ಹೇಳ್ಬೇಡಿ. ಅಲ್ಲಮ್ಮ, ಅದು ಸತ್ಯಣ್ಣ ದಯವಿಟ್ಟು ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಡಿ. ಇನ್ಮೇಲೆ ಅವ್ರ ದಾರಿ ಅವ್ರಿಗೆ, ನನ್ ದಾರಿ ನನ್ಗೆ. ಭೂಮಿ ಅವಸರ ಪಡಬೇಡ ಪ್ಲೀಸ್ ಪ್ಲೀಸ್. ನೋಡು ನೀನ ತೀರಾ ಇವನು ತೀರಾ ಬೇಕಲಾಟ ಶುರು ಆಯ್ತಲ್ಲಪ್ಪ. ರಾತ್ರಿ ಪೇನ್ ಕಿಲ್ಲರ್ ತಗೊಂಡ್ಮೇಲೂ ಇನ್ನೂ ಪೇನ್ ಹೋಗಿಲ್ವಾ? ಅವಳೇನ್ ಪ್ರೀತಿಯಿಂದ ಸವರದ್ಲೇನೆ ನನ್ ಕತ್ತನ್ನ ಬಿಟ್ಟಿದ್ರೆ ನನ್ ಕತ್ತು ಹಿಸ್ಕಿ ನನ್ ಪ್ರಾಣನೇ ತೆಗೆದ್ ಬಿಡ್ತಾ ಇದ್ಲ. ಅಲ್ಲ ಬೇಬಿ, ನೋಡೋಕೊಳ್ಳೆ ಕಡ್ಡಿ ತರ ಇದ್ದಾಳೆ, ಎಲುಬಿನ ಗೂಡು. ಅಷ್ಟೊಂದು ಎನರ್ಜಿ ಎಲ್ಲಿಂದ ಬಂತು? ಲಬಕ್ ಅಂತ ಹೇಳಿದ್ಬಿಟ್ಲು. ಅಬ್ಬಬ್ಬಾ, ಈಗ್ಲೂ ಭಯ ಆಗತ್ತೆ. ಪುಣ್ಯ ನನ್ ಕುತ್ಗೆ ಮುಳೆ ಮುರಿಲಿಲ್ಲ. ಅವ್ರ ಮಗಳನ್ನ ಸಾಯಿಸ್ತೀನಿ ಅಂತ ಹೇಳಿದಾಗ್ಲೇ ಶಾರದಾ ದೊಡ್ಡಮ್ಮ ಅಷ್ಟು ಟ್ರಿಗರ್ ಆಗಿತ್ತು. ಮೀನ್ಸ್ ಅವ್ರಿಗೆ ಮೆಮರಿ ಲಾಸ್ ಆಗಿದ್ರು ಮಗಳು ಅಂತ ಎಮೋಷನ್ ಇನ್ನು ಒಳಗೊಳಗೆ ಸ್ಟ್ರಾಂಗ್ ಆಗಿದೆ. ಯಾವ್ದಕ್ಕೂ ಇನ್ಮೇಲೆ ಅವಳ ಹತ್ರ ಹುಷಾರಾಗಿರ್ಬೇಕು. ನಮ್ಮನ್ ಬಿಟ್ಟು ತೊಲಗುದ್ರು ಅಂದವ್ರೆಲ್ಲ ಮತ್ತೆ ವಾಪಸ್ ಬಂದು ನಮ್ ಕಾಲ್ಗೆ ಚಿಗಣೆ ತರ ಸೇರ್ಕೋತಾ ಇದಾರೆ. ಅದೇನೋ ಸರಿ ಮಾಮ್, ಬಟ್ ಇನ್ ಎಷ್ಟು ದಿನ ಅಂತ ಈ ತರ ಭಯದಲ್ಲೇ ಇರ್ಬೇಕು? ಈ ಪ್ರಾಬ್ಲಮ್ಗೆ ಏನಾದ್ರೂ ಒಂದ್ ಸೊಲ್ಯೂಷನ್ ಫೈಂಡ್ ಔಟ್ ಮಾಡ್ಲೇಬೇಕು ಮಾಮ್. ಮಾಮ್, ಬೈ ಚಾನ್ಸ್ ಶಾರದಾ ದೊಡ್ಡಮ್ಮ ಮೆಮೊರಿ ಎಲ್ಲ ವಾಪಸ್ ಬಂದ್ಬಿಟ್ರೆ? ರಿವಾಲ್ವರ್ ನ ನೋಡಿ ನನ್ ಯಾರೋ ಶೂಟ್ ಮಾಡಿದ್ರು ಅನ್ನೋ ನೆನಪು ವಾಪಸ್ ಬಂತು ಅಂದ್ರೆ ಮುಂದಕ್ಕೆ ಏನೇನೋ ನೋಡಿ ನನ್ನ ಶೂಟ್ ಮಾಡಿ ಇವಳೆ ಅಂತ ನಿನ್ನೆ ತೋರ್ಸ್ಬಿಟ್ರೆ? ಅದಕ್ ಮುಂಚೆನೆ ಅವಳಿಗೊಂದು ಕಥೆ ಕಾಣಿಸ್ಬೇಕು. ಸಾಲದಕ್ಕೀಗ ಅಜಿತ್ ಬೇರೆ ನನ್ನನ್ನ ಡೌಟ್ ಅಲ್ಲೇ ನೋಡ್ತಿದ್ದಾನೆ. ಅಜಿತ್ ಯಾಕೆ ಶ್ರವಣ್ ರೂಮಿಗೆ ಹೋಗ್ತಿದ್ದಾನೆ? ಇಲ್ಲೇರು ಏನು ಬರ್ತೇನೆ. ಕುತ್ಕೋ. ಬಿಸಿ ಇದ್ರಿ ಅನ್ಸುತ್ತ, ಆಮೇಲೆ ಬರ್ಲಾ? ಏನಿಲ್ಲಪ್ಪ, ಯಾವ್ದೋ ಒಂದ್ ಕೇಸ್ ವಿಷಯವಾಗಿ ಕೆಲವು ರೆಫರೆನ್ಸ್ ಬೇಕಿತ್ತು, ನೋಡ್ತಿದ್ದೆ. ಕುತ್ಕೋ. ಬಾಬಾ, ಈಗ ನಾನ್ ನಿಮ್ ಹತ್ರ ಮಾತಾಡ್ಬೇಕು ಅನ್ಕೊಂಡಿರೋ ವಿಚಾರ ನಿಮ್ಗೆ ಡಿಸ್ಕಂಫರ್ಟ್ ಫೀಲ್ ಆಗ್ಬೋದು. ಬಟ್ ಆದ್ರೂ ನೀವ್ ಯಾವ್ದೇ ಕಾರಣಕ್ಕೂ ಎಮೋಷನಲ್ ಆಗಿ ಅದನ್ನ ಆನ್ಸರ್ ಮಾಡದೆ ಪ್ರಾಕ್ಟಿಕಲ್ ಆಗಿ ಆನ್ಸರ್ ಮಾಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದೀನಿ. ಪೀಠಕ್ಕೆ ಜೋರಾಗೆ ಇದೆ, ಅದೇನ್ ಕೇಳು. ಶಾರದತ್ತೆ ಚೆನ್ನಾಗಿದ್ದಾಗ ದೇವಿಯಣಿ ಅತ್ತೆ ಮತ್ತೆ ಶಾರದತ್ತೆ ರಿಲೇಶನ್ಶಿಪ್ ಹೇಗಿತ್ತು? ಚೆನ್ನಾಗೇ ಇತ್ತು. ನಿಜ ಹೇಳ್ಬೇಕು ಅಂದ್ರೆ ಇಬ್ರು ಒಡ ಹುಟ್ಟಿದ ಅಕ್ಕ ತಂಗಿ ತರ ಇದ್ರು.
ಅಜಿತ್ ನಿನ್ಗೊಂದ್ ವಿಷಯ ಗೊತ್ತಾ? ದೇವಿಯನಿ ಶಾರದನ್ಗೆ ಯಾವಾಗ್ಲೂ ಒಂದ್ ಮಾತು ಹೇಳೋಳು, ಅಕ್ಕ ನಾನೇನಾದ್ರು ಪ್ರೆಗ್ನೆಂಟ್ ಆದ್ರೆ ನಾನು ನನ್ನ ತಾಯಿ ಮನೆಗೆ ಹೋಗಲ್ಲ, ನಿಮ್ ಜೊತೆ ಇಲ್ಲೇ ಇರ್ತೀನಿ, ಅಕ್ಕನ್ ತರ ನೀವೇ ನನ್ನ ನೋಡ್ಕೊಂಡು ಆರೈಕೆ ಮಾಡ್ಬೇಕು ಅಂತ ಹೇಳೋಳು. ಅಷ್ಟು ಅನ್ಯೋನ್ಯವಾಗಿದ್ರು ಇಬ್ರು. ದೇವಿಯನಿ ಅತ್ತೆಗೆ ಶಾರದತ್ತೆ ನೋಡಿದ್ರೆ ಅಷ್ಟೊಂದ್ ಪ್ರೀತಿ ಇರ್ಬೇಕಾದ್ರೆ ಈಗ ಶಾರದತ್ತೆ ಯಾಕೆ ದೇವಿಯನಿ ಅತ್ತೆ ಕತ್ತಿಸ್ಕೋದಕ್ ಹೋಗಿದ್ರು? ಅಂಡ್ ಆ ಕತ್ತಿಸ್ಕೋ ಮೂಮೆಂಟ್ ನೀವ್ ನೋಡಿದ್ರ? ಶಾರದಾ ಅತ್ತೆ ಎಷ್ಟು ಕೋಪದಲ್ಲಿದ್ರು. ನಂಗೆ ಯಾಕೋ ಇದ್ಯಾವ್ದು ನಾರ್ಮಲ್ ಅಂತ ಅನ್ನಿಸ್ತಿಲ್ಲ ಮಾವ. ಒಬ್ರ ಮೇಲೆ ಭಯಂಕರ ಕೋಪ ದ್ವೇಷ ಇದ್ರೆ ಮಾತ್ರ ಅಷ್ಟು ಗಟ್ಟಿಯಾಗಿ ಹಿಡಿಯೋದಕ್ಕಾಗದು. ಶಾರದಾ ಅತ್ತೆ ಇವತ್ತಿನ ಪರಿಸ್ಥಿತಿಗೆ ದೇವಿಯನಿ ಅತ್ತೆನೇ ಕಾರಣನ ಅಂತ. ವಿಲ್ ಯು ಪ್ಲೀಸ್ ಸ್ಟಾಪ್ ದಿಸ್ ನಾನ್ಸೆನ್ಸ್ ಅಜಿತ್? ಪೊಲೀಸ್ ಬ್ರೈನ್ ಶಾರ್ಪ್ ಆಗಿರ್ಬೇಕು, ಎಲ್ಲರನ್ನು ಅನುಮಾನದಿಂದ ನೋಡ್ಬೇಕು ನಿಜ, ಬಟ್ ನಾಟ್ ಟು ದಿಸ್ ಎಕ್ಸ್ಟೆಂಟ್. ಮಟ್ಟಕ್ಕ ನಿನ್ನಿಂದ ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಜಿತ್. ನಾನ್ ನಿಮ್ಗೆ ವಿಷಯ ಶುರು ಮಾಡೋದಕ್ಕಿಂತ ಮುಂಚೆನೆ ಹೇಳ್ದೆ, ನಿಮ್ಗೆ ಡಿಸ್ಕಂಫರ್ಟ್ ಫೀಲ್ ಆದ್ರೂ ನೀವು ಎಮೋಷನಲ್ ಆಗಿ ಆನ್ಸರ್ ಮಾಡದೆ ಪ್ರಾಕ್ಟಿಕಲ್ ಆಗಿ ಆನ್ಸರ್ ಮಾಡ್ಬೇಕು ಅಂತ. ನೀವ್ ನನ್ನ ತಪ್ಪು ತಿಳ್ಕೊತಾ ಇದೀರ ಮಾವ. ನಾನ್ ತಪ್ಪು ತಿಳ್ಕೊಂತಿಲ್ಲ, ನಿನ್ನ ತಪ್ಪು ತಿಳ್ಕೊಳಕ್ಕೆ ದೂರ ಮಾಡ್ತಿದ್ದೀನಿ. ಒಂದ್ಸಲ ನಮ್ ಗಾರ್ಡನ್ ಅಲ್ಲಿ ಶಾರದಂಗೆ ಹಾವು ಕಚ್ಚಕ್ಕೆ ಅಂತ ಬಂದಾಗ ದೇವಿಯಾನಿ ಮಧ್ಯೆ ಬಂದು ಶಾರದನ್ನ ಆ ಹಾವಿಂದ ಕಾಪಾಡಿದ್ಲಂತೆ. ಆಗ ದೇವಿಯಾನಿ ತುಗು ಗರ್ಭಿಣಿ. ಆ ಹಾವು ನನಗ್ ಕಚ್ಚಿದ್ರೆ ನನಗಾಗ್ಲಿ ನನ್ ಮಗುಗಾಗ್ಲಿ ತೊಂದರೆ ಆಗುತ್ತೆ ಅಂತ ಗೊತ್ತಿದ್ದು ಅವಳು ಅಷ್ಟು ದೊಡ್ಡ ರಿಸ್ಕ್ ನ ತಗೊಂಡಿದ್ದಾಳೆ. ಇದ್ರಲ್ಲಿ ಅರ್ಥ ಆಗಲ್ವಾ ಅವ್ರಿಬ್ರು ನಡುವೆ ಎಂತ ಸಂಬಂಧ ಇತ್ತು ಅಂತ? ಮುಟ್ಟಾಳ ಹಲ್ಲಕ್ಕಿತ್ತ ಹಾವು ನಾನೇ ಬೇಕು ಅಂತ ಶಾರದನ್ ಮೇಲೆ ಎಸ್ದು ನಾನೇ ಹೋಗಿ ಕಾಪಾಡ್ದಂಗೆ ಸೀನ್ ಕ್ರಿಯೇಟ್ ಮಾಡ್ದೆ. ನಾನ್ ಎಷ್ಟು ಒಳ್ಳೆಯವಳು ಅನ್ನೋದಕ್ಕೆ ಎವಿಡೆನ್ಸ್ ಬೇಕಲ್ಲ, ಅದಕ್ಕೆ. ಪ್ಲೀಸ್ ದೇವಿಯಾನಿ ಬಗ್ಗೆ ಅನುಮಾನ ಪಡೋದಕ್ಕೆ ಹೋಗ್ಬೇಡ, ಅದ್ರ ಬದಲು ಬೇರೆ ಆಂಗಲ್ ಇಂದ ಇನ್ವೆಸ್ಟಿಗೇಷನ್ ಮಾಡಬಹುದಾ ಅಂತ ಟ್ರೈ ಮಾಡು. ಅಜಿತಾ, ಅಪ್ಪು ನೋಡು ಆಗ್ಲೇ ಮನೆಗ್ ಹೋಗ್ತೀನಿ ಅಂತಿದ್ದಾಳೆ. ಅಮ್ಮ ಡಿಸ್ಚಾರ್ಜ್ ಆಗಿದ್ದಾರೆ, ಒಂದ್ 2 days ಇಲ್ಲೇ ಇದ್ದು ಆಮೇಲೆ ಹೊರಡ್ಬೋದಾಗಿತ್ತಲ್ವಾ? ಇಲ್ಲ ಅಜಿತು, ನಿಮ್ ಬಾವ ಟ್ರಿಪ್ ಇಂದ ಬರ್ತಿದ್ದೀನಿ ಅಂತ ಕಾಲ್ ಮಾಡಿದ್ರು. ನಾನು ಅವ್ರು ಬರೋಷ್ಟ್ರು ಮನೇಲಿ ಇರ್ಬೇಕಲ್ವಾ. ಅರೆ ಲಕ್ಷ್ಮಿ ಅವ್ರೆ, ಬನ್ನಿ ಬನ್ನಿ ಕುತ್ಕೊಳ್ಳಿ. ತಿಡೀರಂತ ಬಂದ್ಬಿಟ್ರಿ, ನೀವ್ ಬರೋ ವಿಷಯನೇ ಗೊತ್ತಿಲ್ಲ ನಂಗೆ. ಭೂಮಿ ಲಗೇಜ್ ತಗೊಂಡೋಗೋಣ ಅಂತ ಬಂದೆ. ಬನ್ನಿ. ಏನ್ ಹೇಳಿದ್ರಿ ಲಕ್ಷ್ಮಿ ನೀವು? ಭೂಮಿ ಲಗೇಜ್ ನ ನೀವ್ ತಗೊಂಡ್ ಹೋಗೋದಕ್ ಬಂದಿದ್ದೀರಾ? ನಿಮಗ್ ವಿಷಯ ಗೊತ್ತಿಲ್ವಮ್ಮ? ಭೂಮಿ ಲಕ್ಷ್ಮಕ್ಕ, ನೀನ್ ಯಾವಾಗ ಬಂದೆ? ಸರಿ ಬಿಡು, ಬಾ ಟೀ ಕುಡಿಯುವಂತ. ಪಲ್ಲವಿ ಅಕ್ಕ ತಗೊಳ್ಳಿ. 1 ನಿಮಿಷ. ಭೂಮಿ, ನಾನ್ ಹಾಸ್ಪಿಟಲ್ ಅಲ್ಲಿ ಇರ್ಬೇಕಾದ್ರೆ ನೀನು ನನ್ ಮಗನು ಜಗಳ ಮಾಡ್ಕೊಂಡ್ರಾ? ಏನಿಲ್ಲಮ್ಮ, ನಾನು ಭೂಮಿ ನಾರ್ಮಲ್ ಆಗಿದೀವಿ, ಚೆನ್ನಾಗೇ ಇದೀವಿ. ಅಕ್ಕ ಆಗ್ಲೇ ನೀನೇ ನೋಡಿದ್ಯಲ್ಲ ಒಬ್ರಿಗೊಬ್ರು ತಮ್ಮ ಪ್ರೀತಿನ ಹೇಗೆ ಹೇಳ್ಕೊಂಡ್ರು ಅಂತ. ಸಿನಿಮಾ ಹೀರೋ ಹೀರೋಯಿನ್ ತರ ಎಷ್ಟು ರೊಮ್ಯಾಂಟಿಕ್ ಆಗಿದ್ರು. ನಂಗಂತೂ ಸಿಕ್ಕಾಪಡೆ ಇನ್ಸ್ಪೈರಿಂಗ್ ಅನ್ನಿಸ್ತು ಅವ್ರ ಲವ್ ಸ್ಟೋರಿ. ಅಭಿಮಾನಿಗಳು ಯಾಕೆ ಬರ್ತಾ ಇದ್ದ ನಿನಗೆ? ಲಕ್ಷ್ಮಿ ಅವ್ರು ಯಾಕಮ್ಮ ನಮ್ ಭೂಮಿ ಲಗೇಜ್ ನ ತಗೊಂಡ್ ಹೋಗೋದಕ್ ಬಂದಿದ್ದಾರೆ? ನೀನೇ ಹೇಳು. ಸೊಸೆಯಾದವಳು ಅತ್ತೆ ಮನೆನ ಬಿಟ್ಟು ಹೋಗ್ಬೇಕಾದ್ರೆ ತಾನೆ ಲಗೇಜ್ ನ ತಗೊಂಡ್ ಹೋಗೋದು. ಇಲ್ಲದ ಸಲ್ಲದೆಲ್ಲ ಯಾಕೆ ಯೋಚನೆ ಮಾಡ್ತಿದ್ದೀರಾ ಸುಮ್ನೆ? ಅದು ಲಕ್ಷ್ಮಕ್ಕ ಫೋನ್ ಮಾಡಿದ್ರು, ನೋಡು ಭೂಮಿ ನಂಗೊಂದ್ ಫಂಕ್ಷನ್ ಇದೆ, ನಂಗೊಂದ್ 4 ಜೊತೆ ಸೀರೆ ಬೇಕು ತಂದ್ಕೊಡು ಅಂತ ಹೇಳಿದ್ರು. ನಾನ್ ಹೇಳ್ದೆ ಅತ್ತೆ ನಮ್ ಅತ್ತೆಗೆ ಹುಷಾರಿಲ್ಲ, ಈಗಷ್ಟೇ ಆಸ್ಪತ್ರೆಯಿಂದ ಬಂದಿದ್ದಾರೆ, ನಾನ್ ಬರಕ್ ಆಗಲ್ಲ, ನೀನೇ ಒಂದ್ 10 ನಿಮಿಷ ಬಂದು ಹೋಗು ಅಂತ ಹೇಳ್ದೆ. ಅದಕ್ಕೆ ಲಕ್ಷ್ಮಕ್ಕ ಬಂದ್ರು ಅಲ್ವಾ ಲಕ್ಷ್ಮಕ್ಕ?